ವಿಷಯಕ್ಕೆ ಬನ್ನಿ. ನೋಡಿ ಕಾವೇರಿ, ಈ ಸಮಯಕ್ಕಾಗಿ ಬಹಳ ದಿನಗಳೊಂದು ಜಾತಕ ಪಕ್ಷಿಯಂತೆ ಕಾದು ಕೂತಿದ್ದೆ. ಈ ನಿನ್ನ ಸೌಂದರ್ಯ ರೂಪ ರಾಶಿ ನನ್ನ ಸುಖ ನಿದ್ದೆಯನ್ನೇ ಹಾಳು ಮಾಡಿದೆ. ಈ ನಿನ್ನ ಕೇಶ ವಿನ್ಯಾಸ, ನೀರಾಗಿ ಸುಮಕೋಮಲವಾದ ದೇಹ, ದೇವಲೋಕದ ಕಣ್ಣೆಯರಿ ನಾಚಿ ನೀರಾಗುವ ಸುಂದರಿ ನೀನು. ನನ್ನನ್ನು ನಾನು ಮನಸಾರೆ ಮೆಚ್ಚಿರುವೆ. ನಿನ್ನ ಮನಸ್ಸಿನ ಅಂಗಳದಲ್ಲಿ ನನಗೆ ಸ್ಥಾನ ಕೊಡುವೆಯಾ? ನೀವು ನನ್ನ ಸೌಂದರ್ಯವನ್ನ ಇಷ್ಟೊಂದು ಅದ್ಭುತವಾಗಿ ಹೊಗಳಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ನೀವು ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಎಂಬ ಒಂದೇ ಕಾರಣಕ್ಕೋಸ್ಕರವಾಗಿ ನಾನು ಇಷ್ಟು ಹೊತ್ತು ನಿಂತ್ಕೊಂಡು ನಿಮ್ ಜೊತೆ ಮಾತನಾಡಿದೆ. ಆದ್ರೆ ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ದೇ ಆಗಿದ್ರೆ, ನಿಮ್ಮ ರೀತಿ ಬೇರೆ ಯಾರಾದ್ರೂ ವರ್ತನೆ ಮಾಡಿದ್ದೇ ಆಗಿದ್ರೆ ಅವರ ಸ್ಥಿತಿ ಅದೋ ಗತಿಯಾಗಿರ್ತಿತ್ತು. ಸಿಟ್ಟಾಕ್ ಮಾಡ್ಕೊತೀಯ ನನ್ನ ಚಿನ್ನ? ಮನಸ್ಸಿನ ಭಾವನೆ ಹೇಳಿಕೊಂಡೆ ಪ್ರೀತಿಸಬೇಕೆಂದು ಹೇಳುವ ಇಲ್ಲಿ ಯಾರಿಗೂ ಇಲ್ಲ. ಇಲ್ಲಿ ಯಾರು ಯಾರನ್ನು ಬೇಕಾದರೂ ಪ್ರೀತಿಸಬಹುದು. ಅದನ್ನು ವಿರೋಧ ಮಾಡುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಕನಸಿನ ಅರಮನೆಯ ಅವಶ್ಯಕತೆ ನನಗೆ ಬಿದ್ದಿಲ್ಲ. ಇಷ್ಟಕ್ಕೂ ನಾನು ಯಾರಂತ ನಿಮ್ಗೆ ಗೊತ್ತೇ ಇದೆ. ನಾನು MLA ಧನರಾಜ್ ಅವರ ಮಗಳು. ಈ ವಿಷಯ ಏನಾದ್ರೂ ನನ್ನ ತಂದೆಗೆ ಗೊತ್ತಾದ್ರೆ ಈ ನಿಮ್ಮ ಪ್ರಾಣ ಉಳಿಯುತ್ತಾ? ಹೊರಟು ಹೋಗಲು ಬಂದಿಲ್ಲ ಕಾವೇರಿ. ನೀ ಯಾರನ್ನ ಪ್ರೀತಿಸಿ ಮದುವೆ ಆಗು, ನನ್ನದು ಏನು ಅಭ್ಯಂತರ ಇಲ್ಲ. ಇಂದು ಒಂದೇ ಒಂದು ದಿನ ನನ್ನವಳಾಗುವ. ಶೃಂಗಾರದ ಮಂಚದ ಹೂವಿನಲ್ಲಿ ಆರಿಸಿಬಿಡುವೆ. ಈ ವಿಷಯ ನನ್ನ ತಂದೆಗೆ ಏನಾದ್ರೂ ಗೊತ್ತಾಗಿದೆ ಅಂದ್ರೆ ಈ ನಿಮ್ಮ ಪ್ರಾಣ ಉಳಿಯುತ್ತಾ? ಪ್ರಾಣ ಅದು ನನ್ನ ಪ್ರಾಣ. ನನ್ನ ಪ್ರಾಣ ತೆಗೆಯುವ ಗಂಡು ಅವನಿದ್ದಾನೆ ಈ ಭೂಮಂಡಲದಲ್ಲಿ. ನನ್ನ ತಂದೆಯ ಒಳಗಡೆ ಬಂಟ ನಾನೇ ಇರುವಾಗ ನನ್ನ ಎದುರಿನಲ್ಲವರು ಯಾರೂ ಇಲ್ಲ. ನಾನಿಲ್ಲದೆ ನಿಮ್ಮಪ್ಪನಾಟ ಏನೂ ನಡೆಯೋದಿಲ್ಲ. ನಾನು ಇಷ್ಟೆಲ್ಲ ತಿಳಿಸಿ ಹೇಳಿದ್ರು ಕೂಡ ಈ ರೀತಿ ಮಾತನಾಡ್ತಾ ಇದೆಯಲ್ಲ, ನಿನಗೆ ಯಾರು ಅಕ್ಕ ತಂಗಿರೇ ಇಲ್ವೇನು? ಅಕ್ಕ ತಂಗಿ ಅವರಿ ನೀವು ಚಿರಿಸುವ ಅಕ್ಕ ತಂಗಿಯರನ್ನೇ ಚುಡಾಯಿಸುವ ಕಾಲ ಬಂದಿದೆ. ಇಲ್ಲಿ ಯಾರಿಗೂ ಯಾರು ಇಲ್ಲ. ಅಕ್ಕ ತಂಗಿ ಎಂಬ ಭೇದ ಭಾವನೆ ಗೊತ್ತಿದ್ದೀರೋ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನೀನೊಬ್ಬನ ಪಶು ಅಂತ ಕಾಣಿಸುತ್ತೆ. ಈ ರೀತಿ ನೀನು ಮಾತಾಡಿದ ವರ್ತನೆ ಏನು ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ದೆ. ಈ ಸಮಾಜದಲ್ಲಿರುವ ಗರತಿ ನಿನ್ನದು ಗರತಿಯ ರಕ್ತವೇ? ನೀನೇನು ಸತಿ ಸಾವಿತ್ರಿನ, ಮಹಾಸತಿ ಅನುಸಯನ, ರಾಮಾಯಣದ ಸೀತೆನ, ಇಲ್ಲ ಮಹಾಭಾರತದ ದ್ರೌಪದಿನ? ಇವೆಲ್ಲ ಮೊದಲ ಹೋದ ಅಧ್ಯಾಯ. ಇದು 21ನೇ ಶತಮಾನದ ಕಲಿಯುಗ ಕಾವೇರಿ. ಇಲ್ಲಿ ಗೆರತಿಯರಿಗೆ ಮಾನವಿಲ್ಲ. ಕೇವಲ 5 ನಿಮಿಷ ಕೆಲಸಕ್ಕೆ ಇಷ್ಟೊಂದು ಗಂಪಾಟವೇ ಬಾರೇ? ಇಂತಹ ಮಾತನ್ನ ಮಾತಾಡೋದಕ್ಕೆ ನಾಚಿಕೊಂಡು ಸ್ಕೌಂಡ್ರಲ್. ನೀನು ನನ್ನ ಕೆನ್ನೆಗೆ ಹೊಡೆದೆಯಾ? ನೀನು ನನ್ನ ಕೆನ್ನೆಗೆ ಹೊಡೆದ ಮಾತ್ರಕ್ಕೆ ಏನು ಕೋಪ ಇಲ್ಲ. ನನ್ನ ಪ್ರೀತಿಯ ಪ್ರೇಯಸಿಯ ಕೈ ಸೋಕಿದೆ ಅಷ್ಟೇ. ನೀನು ಹೂವಾಗಿ ಬಂದರೆ ನಾನು ರಸಿಕರ ರಾಜ. ಕುಡಿಸುವೆ ಪ್ರೀತಿಯ ರಸದ ಔತಣ. ಚುಚ್ಚುವ ಮುಳ್ಳಾಗಿ ಪ್ರವೇಶಿಸಿದರೆ ಅಗ್ನಿ ಪರ್ವತದ ರಾಕ್ಷಸನಾಗಿ ಈ ನಿಮ್ಮ ಸುಮಕೋಮಲಾದ ದೇಹನ ಹಾವು ಬಳಿದು ಹತ್ತಿಗೆ ಹಾಕಿದಂತೆ ಬೀಸಾಡಿ ಬಿಡುವೆ. ಇನ್ನೊಂದು ಯೋಚನೆ ಮಾಡು. ಒಂಟೆಗೆ ಸಿಕ್ಕ ಹೆಣ್ಣಿನ ಮೇಲೆ ಅತ್ಯಾಚಾರವನ್ನ ಎಸಗಲು ಬಂದಿರುವೆ ಇಲ್ಲ. ಈ ನಿನ್ನ ಹೀನ ಕೃತ್ಯವನ್ನು ನೋಡಿ ಸುಮ್ಮನೆ ಕುಳಿತುಕೊಳ್ತಿದೆ ಅಂದ್ರೆ ಈ ಸಮಾಜದಲ್ಲಿರುವ ಗರತಿ ಹೆಣ್ಣು ಮಕ್ಕಳು. ಈ ಸಮಾಜದ ಜನರ ಬಗ್ಗೆ ಹೇಳಿದೆಯಾ ಹುಚ್ಚ ಹೆಣ್ಣೆ? ಸುಂದರವಾದ ಹೆಣ್ಣೊಂದು ಕಂಡೊಡನೆ ನನ್ನ ಮನಸ್ಸಿನಲ್ಲಿ ರಾಸಲೀಲಿ ಆಡುವ ಗಂಡ ಎಷ್ಟಿಲ್ಲ ನನ್ನ ಹಾಳು ಸಮಾಜದಲ್ಲಿ. ಅವ್ರು ಯಾರು ಹೇಳಿಕೊಳ್ಳುತ್ತಿದ್ದಿಲ್ಲ, ನಾನೇ ಹೇಳಿಕೊಳ್ಳುತ್ತಿದ್ದೇನೆ. ಸುಂದರವಾದ ಗಂಡನ್ನು ನೋಡಿ ಕಣ್ಣಲ್ಲೇ ಕೊಲ್ಲುವ ಸುಂದರವಾದ ಹೆಣ್ಣುಗಳಷ್ಟಿಲ್ಲ
ಹೆಣ್ಣೆ ಜಗದ ಕಣ್ಣನ್ನುವ ಈ ಸಮಾಜದಲ್ಲಿ ಹೆಣ್ಣೆ ಜಗದ ಕಣ್ಣನ್ನುವ ಈ ಸಮಾಜದಲ್ಲಿ ಅದು ಯಾರ್ಯಾರ ಹೆಣ್ಣು ಮಕ್ಕಳು ಅರ್ಧ ಕೆಟ್ಟದಾಗಿ ತಿರುಗಾಡ್ತಾರಲ್ಲ ಯಾಕೆ ನನ್ನಂತ ಗಂಡು ನೋಡಲೆಂದು ತಾನೆ ನೀನು ಪುಸ್ತಕದಲ್ಲಿ ಓದಿರುವ ಸಮಾಜ ಇಲ್ಲಿ ಇಲ್ಲ ಕಾವೇರಿ. ಇದು ನಿಗೂಢ ಸಮಾಜ. ಇಲ್ಲಿ ಏನೇ ನಡೆದ್ರು ಬಾಯಿ ಮುಚ್ಚಿಕೊಂಡು ನೋಡ್ತಾ ಇರ್ತಾರೆ ಈ ನಿನ್ನ ಹಾಳು ಸಮಾಜದ ಜನ. ನೀನೊಬ್ಬ ಕಾಮಿನಿ ಆಗಿದೆ ಎಂದ ಮಾತ್ರಕ್ಕೆ ನಿನ್ನ ಕಣ್ಣಿಗೆ ಜಗತ್ತೆಲ್ಲವೋ ಹಸಿರಾಗಿ ಕಂಡದ್ದೇ ಎಂಬ ಮಾತ್ರಕ್ಕೆ ಜಗತ್ತೆಲ್ಲವೋ ಹಸಿರಾಗಿರ್ಲಿಕ್ಕೆ ಸಾಧ್ಯವಿಲ್ವೋ? ನೀನೊಬ್ಬ ರಾಕ್ಷಸನಂತ ಕಾಣಿಸುತ್ತೆ. ರಾಕ್ಷಸ ಇಲ್ಲದವನ ಮಾತು ಬೇಡ ಕಾವೇರಿ. ಕಾಪಾಡಿ ಅಂದರೆ ಇಲ್ಲಿ ಯಾರು ಬರೋದಿಲ್ಲ ಕಾವೇರಿ. ಒಂಟಿಯಾಗಿ ಸಿಕ್ಕ ಹೆಣ್ಣನ್ನು ಬಲತ್ಕಾರಣ ಮುಂದೆ ಪಶುವೆ ಬಿಡುವವರ ಕೈಯನ್ನ ನನ್ನ ಸಾಧ್ಯದಲ್ಲಾಪದಲ್ಲಿ ಅಡ್ಡು ಬರುವನು ಯಾವಲ್ಲೇ? ಕರುಣೆ, ಪ್ರೀತಿ, ವಾತ್ಸಲ್ಯ ತುಂಬಿ ಬಂದ ಜನ್ಮನೊಂದು ಜನ್ಮ ಕೊಡುವ ತಾಯಿಯೊಂದು ಹೆಣ್ಣು ನಮ್ಮಮ್ಮನೇ ನನಗೆ ದೇವರು. ಅವಳು ತೋರಿಸುವ ಮಾರ್ಗದಲ್ಲಿಯೇ ನಾನು ನಡೆಯುತ್ತೇನೆ. ಇದು 6 ಕೋಟಿ ಕನ್ನಡಿಗರ ಬಾಳು. ನನಗೆ ಅವರಂತೆ ಮಗಳೇ ಒಂದವನಿಗೆ ತೋರುಗಳು ನಿನಗೆ ನಾಚಿಕೆ ಬರುವುದಿಲ್ಲ. ಇದು ನನ್ನ ವೈಯಕ್ತಿಕ ವಿಚಾರ, ಮರ್ಯಾದೆ ಅಂತ ಹೇಳ್ತಾ ಇದ್ದೇನೆ. ಈ ವಿಷಯದಲ್ಲಿ ತಲೆ ಹಾಕಬೇಡ, ಸುಮ್ಮನೆ ಹೊರಟೋಗು. ಮರ್ಯಾದೆಯಿಂದ 3 ಲಕ್ಷದ ಅರ್ಥ ಏನೆಂದರೆ ಗೊತ್ತಿದೆ ನಿನಗೆ? ಅಸಹಾಯ ನಿಮಿತ್ತ ಒಂಟಿ ಹೆಣ್ಣನ್ನು ಬಿಟ್ಟು ಅವನು ನಾನೇನು ಹೇಳಿಲ್ಲ. ನಿನ್ನಂತ ಕಚ್ಚ ಕಾಮಗಳು ನನ್ನ ಚಂಡಾಡಲು ಬಂದ ಕಲಿಯುವುದ ಈ ಮಂತ್ರ. ಏ ವೀರಭದ್ರ, ಇದು ನನ್ನ ಪ್ರೇಮ ಚದುರಂಗ. ಕಚ್ಚ ಹೊರಗನನ್ನು ಶುಲ್ಕವಾಗಿ ಮಾತನಾಡಬೇಡ, ಮರ್ಯಾದೆ ಕೊಟ್ಟು ಮಾತನಾಡು. ಇವರಪ್ಪ ಧನರಾಜ್ ನನ್ನ ಕಡು ವೈರಿ ಅನ್ನೋದು ನೀನು ಮರ್ತಿರಬಾರದು. ಸುಂದರರಾಜ್, ನಾನು ಯಾವುದನ್ನು ಮರ್ತಿಲ್ಲ. ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ವರ್ತಿಸುವ ಗುಣ ನನಗೆ ಹುಟ್ಟಿನ ಬಂದಿದೆ. ಹೋಗುತ್ತೇನೆ ವೀರಭದ್ರ, ಹೋಗುತ್ತೇನೆ. ಮುಂದೆ ಬರುವ ಪರಿಣಾಮಗಳು ಎದುರಿಸಲು ಸಿದ್ಧನಾಗು. ಕಾವೇರಿ, ನಾನು ಬಯಸಿದ ಇಂದಿನ ನನ್ನ ನಿನ್ನ ಮಿಲನ ತಪ್ಪಿರಬಹುದು, ಆದರೆ ಮುಂದೊಂದು ದಿನ ಈ ನಿನ್ನ ಕೆಂದಾವರಂತಿರುವ ಕೆಂಚನಿಗೆ ಚುಂಬಿಸದೆ ಬಿಡಲಾರೆ. ಕಾವೇರಿ, ನೀನು ನನ್ನ ಕೆನ್ನೆಗೆ ಹೊಳೆದಿಲ್ಲ, ನನಗೆ ಕಾಲಿನ ಸರ್ಪವನ್ನು ಹೊರದಟ್ಟಿಸಿರುವೆ. ನೀನು ಒಂದು ದಿನ ನಿನ್ನನ್ನು ಕಚ್ಚುತ್ತೆ ಅನ್ನೋದು ಊಹಿಸಲು ಸಾಧ್ಯ ಇಲ್ಲ. ಹೋಗಲೇ ನಿನ್ನಂತ ಬೆದರಿಗೆ ಹಂಚ್ಕೊಂಡು ನಾನಲ್ಲ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದೆ. ನಿಮ್ಮ ಉಪಕಾರವನ್ನು ನಾನು ಯಾವತ್ತಿಗೂ ಮರೆಯುವುದಿಲ್ಲ. ಹಾಗೆ ಕಂತೆ ಕಾವ್ಯ, ಇಂಥ ದೊಡ್ಡ ಮಾತನಾಡಬೇಡಮ್ಮ, ಇಂಥ ದೊಡ್ಡ ಮಾತನಾಡಬೇಡ. ಹೀಗೆ ಒಂಟಿಯಾಗಿ ಹೆಣ್ಣು ಮಕ್ಕಳು ತಿರುಗಾಡುವುದು ಒಳ್ಳೆಯದು. ಇದು ಕಲಿಗಾಲ. ಯಾರನ್ನು ನಂಬುವುದು ಯಾರನ್ನು ಬಿಡುವುದು ಒಂದು ಅರ್ಥವಾಗುವುದಿಲ್ಲ. ನೋಡಿ, ನಾನೊಬ್ರು ಶ್ರೀಮಂತ ಮಗು ಅಂತ ತಿಳ್ಕೊಂಡು ಮೈ ತುಂಬಾ ಸೊಕ್ಕನ್ನು ತುಂಬಿಕೊಂಡು ತುಂಬಾ ಸೊಕ್ಕಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ಕೂಡ ನಾನು ನಿಮ್ಗೆ ಸೊಕ್ಕಿನಿಂದ ಪ್ರಾರ್ಥನೆ ಮಾಡಿದೆ. ಅದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳದೆ ನಾನು ಅವಳು ಹೆಣ್ಣು ಅಂತ ತಿಳಿದುಕೊಂಡು ಅತ್ಯಾಚಾರವಾಗುವ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ. ದಯವಿಟ್ಟು ನಾನು ಅವಾಗ ಮಾತಾಡಿದ ತಪ್ಪಾಗಿದೆ, ನನ್ನ ತಪ್ಪನ್ನ ಕ್ಷಮಿಸಿ. ಏನು ಮಾಡುತ್ತೀರಿ? ಶ್ರೀಮಂತನ ಮಗಳಾಗಿ ಬಡವನ ಕಾಲು ಹಿಡಿದೆ. ಈ ಸಂದರ್ಭದಲ್ಲಿ ಯಾವುದೇ ಹೆಣ್ಣಾದರೂ ಕಾಪಾಡುವ ನನ್ನ ಮೊದಲ ಕರ್ತವ್ಯ. ಅದು ನಿಮ್ಮ ದೊಡ್ಡ ಗುಣ. ಸರಿ, ನಾನು ಬರ್ತೀನಿ. ಆಯ್ತಮ್ಮ, ಹುಷಾರೋಗಿ ಬಾ.